ಈ ಎರಡು ಟಾಪಿಕ್ ಇಂದ ನಿಮ್ಮ FA1 ಎಕ್ಸಾಮ್ ಅಲ್ಲಿ 10+ ಮಾರ್ಕ್ಸ್ ಗೆ ಕ್ವಶನ್ಸ್ ಬರುತ್ತೆ. ಸೊ ಹಾಗಾದ್ರೆ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದಪ್ಪ ನಮ್ಮ ಈ ಕೆಮಿಸ್ಟ್ರಿಯಲ್ಲಿ ಅಂತಂದ್ರೆ ಸೊಲ್ಯೂಷನ್ ಚಾಪ್ಟರ್ ಇಂದ ನ್ಯೂಮರಿಕಲ್ಸ್ ಹಾಗೆ ಹ್ಯಾಲೋ ಆಲ್ಕೇನ್ ಹ್ಯಾಲೋರಿನ್ ಇಂದ ನೇಮ್ ರಿಯಾಕ್ಷನ್ಸ್. ಈ ಎರಡು ಟಾಪಿಕ್ ನ ನೀವು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದಾದಲ್ಲಿ ನಿಮ್ಗೆ 10+ ಮಾರ್ಕ್ಸ್ ನ ಈಸಿಯಾಗಿ ಸ್ಕೋರ್ ಮಾಡಬಹುದು ಔಟ್ ಆಫ್ 35. ಹಾಗಾದ್ರೆ ಸೊಲ್ಯೂಷನ್ ಚಾಪ್ಟರ್ ಇಂದ ಯಾವ್ಯಾವ ನ್ಯೂಮರಿಕಲ್ಸ್ ಬರುತ್ತೆ ನೋಡೋಣ ಬನ್ನಿ. ಎಸ್, ಸೊ ಫಸ್ಟ್ ನ್ಯೂಮರಿಕಲ್ಸ್ ನೋಡೋದಾದ್ರೆ ಎಸ್ ನೋಡ್ರಿ ಏನಿದೆ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಫಾರ್ CO2 ಇನ್ ವಾಟರ್ ಈಸ್ 1.67. KH ವ್ಯಾಲ್ಯೂ ಕೊಟ್ಟಿದಾರ at a 298 Kelvin. Calculate the quantity of CO2 in a 500 ml. ಸೊ 500 ml ವಾಟರ್ ಅಲ್ಲಿ CO2 ಎಷ್ಟು ಡಿಸಾಲ್ವ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಕ್ವಾಂಟಿಟಿ ಅಂದ್ರೆ ಅಮೌಂಟ್ ಆಫ್ CO2 ಕೇಳ್ತಾ ಇದ್ದಾರೆ. ಸೊ ಒನ್ ಪ್ಯಾಕ್ಡ್ ಅಂಡರ್ 2.5 ATM CO2 ಪ್ರೆಷರ್ ಅಂದ್ರೆ ಪ್ರೆಷರ್ ಆಫ್ ದ ಗ್ಯಾಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ನ್ಯೂಮರಿಕಲ್ಸ್ ನೋಡಿದ್ರಪ್ಪ ಅಂತಂದ್ರೆ ಹೆನ್ರೀಸ್ ಲಾ ಮೇಲೆ ಇದೆ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಹೆನ್ರೀಸ್ ಲಾ, ರೌಲ್ಟ್ಸ್ ಲಾ ಮತ್ತೆ ಕೊಲಿಗೇಟಿವ್ ಪ್ರಾಪರ್ಟಿ ಈ ಮೂರು ಟಾಪಿಕ್ ಇಂದ ಅಥವಾ ಈ ಮೂರು ಕಾನ್ಸೆಪ್ಟ್ ಇಂದ ನಮಗೆ ನ್ಯೂಮರಿಕಲ್ಸ್ ಬರ್ತಾವ. ಎಸ್, ಸೊ ಜಸ್ಟ್ ನೀವು ನೋಡ್ರಿ ಈ ಕ್ವಶನ್ ಯಾವ ತರ ಸಾಲ್ವ್ ಮಾಡ್ಬೇಕು ನ್ಯೂಮರಿಕಲ್ ಕಂಪ್ಲೀಟ್ 3 ಮಾರ್ಕ್ಸ್ ಬರ್ಬೇಕಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೇಟಾ ಬರೀಬೇಕು. ಎಸ್, ಇಲ್ಲೆಲ್ಲ ನಾನು ಡೇಟಾ ಬರ್ದಿದ್ದೀನಿ. ಡೇಟಾ ಕೂಡ ಸೇಮ್ ಯೂನಿಟ್ ಅಲ್ಲಿ ಇರಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ KH ವ್ಯಾಲ್ಯೂ ಪಾಸ್ಕಲ್ ಅಲ್ಲಿ ಇದೆ, ಇಲ್ಲಿ ಕೊಟ್ಟಿರೋ ಪ್ರೆಷರ್ ATM ಅಲ್ಲಿ ಇದೆ. ಹಾಗಾಗಿ ನಾನು ಈ KH ವ್ಯಾಲ್ಯೂ ಪಾಸ್ಕಲ್ ಅಲ್ಲಿ ಇದೆಲ್ಲ, ಈ ಪ್ರೆಷರ್ ಆಫ್ ದ ಗ್ಯಾಸ್ ನಾನು ಪಾಸ್ಕಲ್ ಗೆ ಕನ್ವರ್ಟ್ ಮಾಡಿದೀನಿ. ATM ಅಲ್ಲಿ ಇರೋದನ್ನ ಪಾಸ್ಕಲ್ ಗೆ ಕನ್ವರ್ಟ್ ಮಾಡಿದೀನಿ. ಪಾಸ್ಕಲ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 101,325 ಇಂದ ಮಲ್ಟಿಪ್ಲೈ ಮಾಡಬೇಕು. ಎಸ್, ಸೊ ಇಲ್ಲೂ ಕೂಡ ಪ್ರೆಷರ್ ಪಾಸ್ಕಲ್ ಅಲ್ಲಿ ಇದೆ, ಇಲ್ಲೂ ಕೂಡ ಪ್ರೆಷರ್ ಪಾಸ್ಕಲ್ ಅಲ್ಲಿ ಇದೆ. ಸೊ ಮೊದಲು ಡೇಟಾ ಬರೀಬೇಕು, ಆಮೇಲೆ ಫಾರ್ಮುಲಾ ಬರೀಬೇಕು. ಎಸ್, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಲ್ವ್ ಮಾಡಬೇಕು. ಸೊ ನಿಮಗೆ ಅವರು ಅಮೌಂಟ್ ಆಫ್ CO2 ಕೇಳಿದಾರೆ, ಮೊದಲು ಮೋಲ್ ಫ್ರಾಕ್ಷನ್ ಆಫ್ CO2 ಫೈಂಡ್ ಔಟ್ ಮಾಡ್ರಿ. ಎಸ್, ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಫೈಂಡ್ ಔಟ್ ಮಾಡಿದೀನಿ. ಮೋಲ್ ಫ್ರಾಕ್ಷನ್ ಆಫ್ ಗ್ಯಾಸ್ ಆದ್ಮೇಲೆ ನಂಬರ್ ಆಫ್ ಗ್ಯಾಸ್ ನ ಫೈಂಡ್ ಔಟ್ ಮಾಡಿದೀನಿ. ನಂಬರ್ ಆಫ್ ಗ್ಯಾಸ್ ಆದ್ಮೇಲೆ ವೇಟ್ ಆಫ್ ದ ಗ್ಯಾಸ್ ನ ಫೈಂಡ್ ಔಟ್ ಮಾಡಿದೀನಿ. ಎಸ್, ಈ ತರ ನಿಮ್ಮ FA1 ಎಕ್ಸಾಮ್ ಅಲ್ಲಿ ನ್ಯೂಮರಿಕಲ್ಸ್ ಬಂದಾಗ ಟೋಟಲ್ 3 ಸ್ಟೆಪ್ಸ್ ನೀವು ತಲೆಯಲ್ಲಿ ಇಟ್ಕೋಬೇಕು. ಒಂದನೇದು ಡೇಟಾ, ಎರಡನೇದು ಫಾರ್ಮುಲಾ, ಆಮೇಲೆ ಸಾಲ್ವ್ ಮಾಡೋದು ಸ್ಟೆಪ್ಸ್ಗೆ. ಸೊ ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಕೂಡ ವಿತ್ ಯೂನಿಟ್ ಬರೀಬೇಕು. ಯೂನಿಟ್ ಏನಾದ್ರು ಮಿಸ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕೂಡ ಮಿಸ್ ಆಗ್ತೈತಿ. ಎಸ್, ಸೊ ನಿಮ್ಮ ಈ FA1 ಅಲ್ಲಿ ಟೋಟಲ್ 2 to 3 ನ್ಯೂಮರಿಕಲ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಎಸ್, ಸೊ ಅದಾದ್ಮೇಲೆ ಇಲ್ಲಿ ಲಿಸ್ಟ್ ಆಫ್ ದ ನ್ಯೂಮರಿಕಲ್ಸ್ ಇದಾವ. ನಮ್ಮ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಯಾವ್ಯಾವ ನ್ಯೂಮರಿಕಲ್ಸ್ ಬರುತ್ತಲ್ಲ ಅದ್ರದ್ದು ಲಿಸ್ಟ್ ಇದಾವ. ಈ ನ್ಯೂಮರಿಕಲ್ಸ್ ಸೊಲ್ಯೂಷನ್ ನಿಮ್ಗೆ ಏನಾದ್ರು ಬೇಕಾಗಿತ್ತಪ್ಪ ಅಂತಂದ್ರ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಲೈವ್ ಅಂತ ಬರೀರಿ ಅಥವಾ ಲೈವ್ ಅಂತ ಕಮೆಂಟ್ ಮಾಡ್ಬಿಡ್ರಿ. ಸೊ ನಾನ್ ನಿಮ್ಗೆ ಲೈವ್ ಅಲ್ಲಿ ಬಂದ್ಬಿಟ್ಟು ಈ ಎಲ್ಲಾ ನ್ಯೂಮರಿಕಲ್ಸ್ ಸೊಲ್ಯೂಷನ್ ಕೊಡ್ತೀನಿ. ಎಸ್, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಸ್, ಸೊ ಲಿಸ್ಟ್ ಆಫ್ ದ ನ್ಯೂಮರಿಕಲ್ಸ್ ಇದಾವ. ನೆಕ್ಸ್ಟ್ ನೋಡ್ರಿ, ನಾನು ಹೇಳಿರ್ತಾರ ನೇಮ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್. ಸೊ ನಮ್ಮ ಹ್ಯಾಲೋ ಆಲ್ಕೇನ್ ಹ್ಯಾಲೋರಿನ್ ಇಂದ ಸರಿ ಸುಮಾರು ಒಂದು 10 ರಿಂದ 12 ನೇಮ್ ರಿಯಾಕ್ಷನ್ಸ್ ಬರ್ತಾ. ಸೊ ನಾನು ಒಂದು ನೇಮ್ ರಿಯಾಕ್ಷನ್ ಹೇಳಿದೀನಿ ನೋಡ್ರಿ. ಸೊ ಎಕ್ಸ್ಪ್ಲೇನ್ ಡಾರ್ಜನ್ಸ್ ರಿಯಾಕ್ಷನ್ ಅಂತ ಇದ್ರೆ ವಿತ್ ಅನ್ ಎಕ್ಸಾಂಪಲ್. ಸೊ ಡಾರ್ಜನ್ಸ್ ರಿಯಾಕ್ಷನ್ ಅಂದ್ರೇನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು. ಎಸ್, ಸೊ ಮೊದಲು ನೋಡ್ರಿ ಎಕ್ಸ್ಪ್ಲೇನ್ ಅಂದಾಗ ಮೊದಲು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮೊದಲು ಸ್ಟೇಟ್ಮೆಂಟ್ ಅಲ್ಲಿ ಬರೀಬೇಕು. ಮೊದಲು ಏನ್ ಬರೀಬೇಕು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ರಿ, ಆಲ್ಕಲ್ ಕ್ಲೋರೈಡ್ ಆರ್ ಪ್ರಿಪೇರ್ಡ್ ಬೈ ರಿಫ್ಲೆಕ್ಸಿಂಗ್ ಆಲ್ಕೋಹಾಲ್ ವಿತ್ ಥಯೋನಿಲ್ ಕ್ಲೋರೈಡ್. ಎಸ್, ಮೊದಲು ಸ್ಟೇಟ್ಮೆಂಟ್ ಅಲ್ಲಿ ಬರೆದ್ವಿ. ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ಈ ಸ್ಟೇಟ್ಮೆಂಟ್ ಇದು ಜನರಲ್ ರಿಯಾಕ್ಷನ್ ಬರೀಬೇಕು ವಿತ್ ನೇಮ್. ಎಸ್, ಸೊ ಇದು ಮೇಲ್ಗಡೆ ಇರೋದು ರಿಯಾಕ್ಷನ್, ಕೆಳಗಡೆ ನೇಮ್ ಕೂಡ ಮೆನ್ಷನ್ ಮಾಡಬೇಕು. ಆಮೇಲೆ ವಿತ್ ಅನ್ ಎಕ್ಸಾಂಪಲ್ ಅಂತ ಮೆನ್ಷನ್ ಮಾಡಿದ್ರೆ ಸೊ ಯು ಹ್ಯಾವ್ ಟು ಮೆನ್ಷನ್ ಎಕ್ಸಾಂಪಲ್ ವಿತ್ IUPAC ನೇಮ್. ಅರ್ಥ ಆಯ್ತಾ? ಸೊ ನೀವು ಸ್ಟೇಟ್ಮೆಂಟ್ ಬರೆದ್ರೆ 1 ಮಾರ್ಕ್ಸ್. ಎಸ್, ಆಮೇಲೆ ಜನರಲ್ ರಿಯಾಕ್ಷನ್ ಬರೆದ್ರೆ 1 ಮಾರ್ಕ್ಸ್, ಆಮೇಲೆ ಎಕ್ಸಾಂಪಲ್ ಬರೆದ್ರೆ 1 ಮಾರ್ಕ್ಸ್. ಇದೇನಾದ್ರೂ 3 ಮಾರ್ಕ್ಸ್ ಕೇಳಿದ್ರಪ್ಪ ಅಂತಂದ್ರೆ ಈ ತರ 3 ಮಾರ್ಕ್ಸ್ ಡಿವೈಡ್ ಆಗಿರ್ತೈತಿ. ಎಸ್, ಸೊ ಇದು ಒಂದೇ ನೇಮ್ ರಿಯಾಕ್ಷನ್ಸ್ ಅಲ್ಲ, ತುಂಬಾ ನೇಮ್ ರಿಯಾಕ್ಷನ್ಸ್ ಇದಾವೆ. ಅಗೇನ್ ಅಂಡ್ ಅಗೇನ್ ಹೇಳ್ತಾ ಇದೀನಲ್ಲ, ಈ ಎಲ್ಲಾ ನೇಮ್ ರಿಯಾಕ್ಷನ್ ಸೊಲ್ಯೂಷನ್ ಅಥವಾ ನಿಮ್ಗೆ ಆನ್ಸರ್ ಬೇಕಾಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲೈವ್ ಅಂತ ಕಮೆಂಟ್ ಮಾಡ್ರಿ. ಸೊ ಅದರ್ ದೆನ್ ದಿಸ್ ಅಂದ್ರೆ ನ್ಯೂಮೆರಿಕಲ್ಸ್ ಮತ್ತೆ ನೇಮ್ ರಿಯಾಕ್ಷನ್ ಬಿಟ್ಟು ನಿಮ್ಗೆ ಏನಾದ್ರೂ ಬೇಕಾಗಿತ್ತು ಎಕ್ಸ್ಟ್ರಾ ಥಿಂಗ್ಸ್ ಅಂತಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ರಿ. ಎಸ್, ಸೊ ನಿಮಗೆ ಲೈವ್ ಯಾವಾಗ ಬರುತ್ತೆ ಅನ್ನೋದು ಕೂಡ ನಾನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಗೆ. ಮತ್ತೆ ಇಲ್ಲ ಸರ್ ನಾನು FA1 ಅಲ್ಲಿ ಒಳ್ಳೆ ಸ್ಕೋರ್ ಮಾಡೋದಲ್ಲ, ನನಗೆ ಇನ್ನೂ ನಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಮ್ಮ ಗುರು ಪೂರ್ಣಿಮಾ ಆಫರ್ ನಡೀತಿದೆ ಒಂದು ಅಲ್ಟಿಮೇಟ್ ಬ್ಯಾಚ್ ಅಲ್ಲಿ. ಸೊ ನಿಮ್ಗೆ ಬೋರ್ಡ್ ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ದಿ ಬೆಸ್ಟ್ ಬ್ಯಾಚ್ ಇದೆ ಪ್ರಗತಿ ಅಂತ. ಇಲ್ಲ ಸರ್ ನಾನು KCET ರ್ಯಾಂಕ್ ಬರಬೇಕಪ್ಪ ಅಂತಂದ್ರೆ ಲಕ್ಷ 2.0 ಮತ್ತೆ ಲಕ್ಷ ಬ್ಯಾಚ್ ಇದಾವ. ಎಸ್, ಇವಾಗ ಗುರು ಪೂರ್ಣಿಮಾ ಆಫರ್ ನಡೆಯೋದ್ರಿಂದ ಬೇಗ ಆಫರ್ ನ ಫೆಚ್ ಮಾಡ್ಕೊರಿ. ಥ್ಯಾಂಕ್ ಯು, ಸಿಗೋಣ ನೆಕ್ಸ್ಟ್ ಲೈವ್ ಕ್ಲಾಸ್ ಅಲ್ಲಿ.